ಬಂಧುಗಳೇ, ಎಲ್ಲ ಜಾತ್ಯತೀತ ಜನತಾ ಪಕ್ಷದ ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ 8 ಜನ ಶಾಸಕರು ಮಂಜೂರು ಸಮೇತವಾಗಿ ಸೋತಿರ್ಲಿ ಗೆದ್ದಿರ್ಲಿ ಅವರೇ ನಮಗೆ ಶಾಸಕರು. ಎಲ್ಲ ವಿಧಾನ ಪರಿಷತ್ತಿನ ಶಾಸಕರುಗಳು, ಹಿರಿಯರು, ತಾಯಂದಿರು, ಅಣ್ಣ ತಮ್ಮಂದರಿಗೆ ಎಲ್ಲರೂ ಕೂಡ ನಾನು ತುಂಬ ಹೃದಯದ ನಮಸ್ಕಾರವನ್ನು ಮತ್ತು ತಿಳಿಸ್ತೇನೆ. ಇದು ಮಂಡ್ಯ ಜಿಲ್ಲೆ ಸಭೆ ಅಲ್ಲ. ಅರ್ಥ ಮಾಡ್ಕೋಬೇಕು. ಭಾರತ ದೇಶದ ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸಭೆಯಲ್ಲಿ ಮಂಡ್ಯ ಇಂಡಿಯಾ ಅಂತ ಹೇಳ್ಕೊಂಡ್ ಬಂದಿದ್ದಾರೋ, ಈ ಮಣ್ಣಿನ ಗುಣ ಮಂಡ್ಯ ಇಂಡಿಯಾಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ಈ ಸಭೆಯಲ್ಲಿ ಭಾಗವಹಿಸಿದ್ದೀವಿ. ಅಂತಿಂತ ಸಭೆ ಅಲ್ಲ. ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ. ಕುಮಾರಣ್ಣವರು ಪೂರ್ಣ ಮಾತಾಡ್ತಾರೆ, ಮಾತಾಡಲೇಬೇಕು. ಇವತ್ತು ಮನಮೆಚ್ಚಿ ನಿಖಿಲ್ ಅವರು ಕೂಡ ಮಾತಾಡಬೇಕು. ಅಂತ ಒಂದು ಐತಿಹಾಸಿಕ ಸಭೆ ಇದು. ನಾನೊಂದು ಮಾತನ್ನು ತಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಸಾವುಕಾರ್ ಚೆನ್ನೈನ ಹುಟ್ಟಿರ್ತಕ್ಕಂಥ ಈ ಮಣ್ಣು ಬಹಳ ಜನಕ್ಕೆ ಗೊತ್ತಿಲ್ಲ. ಸಾವುಕಾರ್ ಚೆನ್ನೈನವರು ಮನೆಗೆ ಇಂದಿರಾ ಗಾಂಧಿ, ನೆಹರು, ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟಗಾರರು. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥವರು ಮಂಡ್ಯದವರು ಅನ್ನೋದನ್ನು ಕೂಡ ನಾವೆಲ್ಲ ನೆನಪಲ್ಲಿ ಇಟ್ಕೊಳ್ಬೇಕು. ನಾವು ಯಾರು ಅನ್ನೋದನ್ನು ತಾವೆಲ್ಲರೂ ಕೂಡ ಇಷ್ಟೊತ್ತಿನವರು ಕೂಡ ಹೇಳಿದ್ದಾರೆ. ನೀವು ಸೃಷ್ಟಿ ಮಾಡಿದಿರಿ. ಚಲುವರಾಯ ಸ್ವಾಮಿನ ನೀವೇ ಸೃಷ್ಟಿ ಮಾಡಿದಿರಿ. ರಮೇಶ್ ಪಂಡಿತ್ ಸಿದ್ದೇಗೌಡರನ್ನು ನೀವೇ ಸೃಷ್ಟಿ ಮಾಡಿದಿರಿ. ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಜನತಾಳ ಪಕ್ಷ, ದೇವೇಗೌಡರ ಪಕ್ಷ ಸೃಷ್ಟಿ ಮಾಡಿದೆ. ಒಂದು ಬಾರಿ ಎಸ್.ಎಂ. ಕೃಷ್ಣ ಅವರು ಬೆಂಬಲ ಕೊಟ್ಟಿದ್ದೀರಿ, ಮುಖ್ಯಮಂತ್ರಿ ಆಗ್ಲಿ ಅಂತೇಳಿ, ಈ ಜಿಲ್ಲೆಯವರು ಅಂತೇಳಿ. ಇನ್ನು ಅದನ್ನೆಲ್ಲ ನೋಡಿ ಸಾಕಾಗಿ ನಮ್ಮ ದೇವೇಗೌಡರ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ದೇವೇಗೌಡರ ಮುಖ್ಯಮಂತ್ರಿ ಮಾಡಿದ್ದೀರಿ. ಕುಮಾರಣ್ಣ ಮುಖ್ಯಮಂತ್ರಿ ಮಾಡಿದ್ದೀರಿ. ದೇವೇಗೌಡರು ಬಂದು ಚುನಾವಣೆ ನಿಲ್ಲಿಲ್ಲ. 91 ವರ್ಷ ವಯಸ್ಸಿನಲ್ಲಿ ವೀಲ್ ಚೇರ್ ಅಲ್ಲಿ ಈಗಲೂ 3 ದಿವಸ ಹಾಸ್ಪಿಟಲ್ ಹೋಗ್ತಾರೆ. ಯಾರ್ರೀ? ಯಾಕಪ್ಪ ಮಾತಾಡ್ತೀಯ ರಾಮಚಂದ್ರ? ಸ್ವಲ್ಪ ತಿಳ್ಕೊಳ್ಳೋ. ಈಗ ಬಂದಿದೆ ಫಸ್ಟ್ ಎಲೆಕ್ಷನ್, ತಿಳ್ಕೊ. ಯಾರು ದೇವೇಗೌಡರು ಹಾಸ್ಪಿಟಲ್ ಹೋಗ್ತಾರೆ. 1 ವಾರ ರೆಡಿ ಆಯ್ತಾರೆ. ರಾಜ್ಯಸಭೆಯಲ್ಲಿ ಮಾತಾಡಬೇಕು. ನಾನು ರೈತನ ಮಕ್ಕಳು ಸತ್ತೋಯ್ತಾರೆ, ಕಾವೇರಿ ಬಗ್ಗೆ ತಮಿಳುನಾಡವ್ರಿಗೆ ಹೇಳ್ತಾರೆ, ನೀವು ನಮ್ಮ ಸೇರಿದವ್ರೆ, ಕೈ ಮುಗಿತೀನಿ, ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಮೇಕೆದಾಟು ಗಡ್ಡಿ ಮಾಡಬೇಡಿ, ಕುಡಿಯೋ ನೀರು ಗಡ್ಡಿ ಮಾಡಬೇಡಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ. 91 ವಯಸ್ಸಲ್ಲಿ ದೇವೇಗೌಡರು ಈ ರಾಜ್ಯದ ರೈತರ ಮಕ್ಕಳ ಋಣವನ್ನ ಹಗಲು ರಾತ್ರಿ ಏನಿದೆ ಭ್ರಮೆ ಅವ್ರಿಗೆ, ಈಗ ಯಾವ ಪ್ರಧಾನಿ ಮಾಡ್ತಾ ಇದ್ದಾರೆ ಅಂತ ದೇವೇಗೌಡರ ಮನಸ್ಸಲ್ಲಿ ಮಂಡ್ಯ. ನಿಮ್ ಕುಮಾರಣ್ಣ ಕತೆ ಏನಾಗಿದೆ ಗೊತ್ತಿದೆಯಾ ನಿಮ್ಗೆ? ಏನ್ ಅನುಭವಿಸ್ತಾ ಇದ್ದಾರೆ ಗೊತ್ತಿದೆಯಾ ನಿಮ್ಗೆ? ನೋವನ್ನ ಬರಂಗಿಲ್ಲ. ಇವತ್ತು 2 ಸಾರಿ ಸರ್ಜರಿ ಆಗಿದೆ ಅಂತ ಬರಲಿಲ್ಲ. ಸಾಲ ಮನ್ನಾ ಮಾಡಿದ ಅಷ್ಟೇ ಅಲ್ಲ, ಶುಗರ್ ಫ್ಯಾಕ್ಟರಿ ಕೊಟ್ಟಿದ್ದು ಅಷ್ಟೇ ಅಲ್ಲ, ರೈತರು ಸತ್ತಾಗ ಮನೆಗೊಂದು ಸ್ವಂತ ಹಣ ಕೊಟ್ರಲ್ಲ. ಈ ದೇಶದಲ್ಲಿ ಯಾರು ಕೊಟ್ಟಿದ್ದಾರ? ಈ ದೇಶದಲ್ಲಿ ಯಾರು ಕೊಟ್ಟಿದ್ದಾರ? ಸಾಲ ಸೋಲ ಮಾಡಿ ಮನೆ ಕೊಟ್ಟು ಧೈರ್ಯ ತುಂಬಿ ಕಾಲುಬಾಯಿ ಜ್ವರ ಬಂದಾಗ ಹಸುಗಳ ಸತ್ತಾಗ ಮನೆ ಬಂದ ಒಬ್ಬ ಮುಖ್ಯಮಂತ್ರಿ
ತೀರ್ದು ಗ್ರಾಮ ವಾಸ್ತವಗಳಿರ್ಬೋದು, ನಿಮ್ಗೆ ಗೊತ್ತೇ ಅಲ್ಲ. ಸಿಕ್ಕಿದೆ ಎಷ್ಟು ದಿನ? 20 ತಿಂಗಳು. ದೇವೇಗೌಡರು ಕಾಲ್ ಕಟ್ಟಿ ದೇವೇಗೌಡರು ಪ್ರಧಾನಮಂತ್ರಿ ಆಗಬೇಕು ಅಂತ ಅರ್ಜಿ ಹಾಕಿದ್ರ. ಮುಖ್ಯಮಂತ್ರಿ ಆಗಿ ರಾಜ್ಯ ಚೆನ್ನಾಗಿ ಆಳ್ತಾ ಇದ್ರು. ಅವ್ರು ನಡ್ಕೊಂಡು ಹೋದ್ರು ಡೆಲ್ಲಿಗೆ, ಪ್ರಧಾನಮಂತ್ರಿ ಪಟ್ಟ ಕೊಟ್ರು. ಡಿಪ್ಲೊಮಾ ಇಂಜಿನಿಯರ್ ದೇವೇಗೌಡರು ಪ್ರಧಾನಮಂತ್ರಿ ಮಾಡಕ್ ಸಾಧ್ಯವ ಅಂತ ಹೇಳಿದ್ರು. ಇಡೀ ದೇಶ ಪಂಜಾಬ್ ಅಲ್ಲಿ 10ಕ್ಕೆ ದೇವೇಗೌಡರು ಹೆಸರೇ ಇಟ್ಟವ್ರು. ಇವತ್ತು ಇಡೀ ದೇಶ ದೇವೇಗೌಡರು ಆಳ್ಬೇಕು 5 ವರ್ಷ ಅಂತ ತೀರ್ಮಾನ ಮಾಡಿದ್ರು. ಚೆನ್ನಾಗಿ ಆಳ್ತಾ ಇದ್ದಾರೆ ಅಂತ ಆಯ್ತು. ಕಾಲ್ ಹಿಡಿದು ಒಂದೇ ರಾತ್ರಿ ವಿತ್ಡ್ರಾ ಮಾಡಿದ್ರು. ಹೋಗಿ ಅವತ್ತು ರಾತ್ರಿ ಭಾಷಣ ಮಾಡಿದ್ರು. ಈ ಧೂಳಿಂದ ಮತ್ತೆ ನಾನು ಎದ್ದು ಬರ್ತೇನೆ, ಧೂಳಿಂದ ಮತ್ತೆ ಎದ್ದು ಬರ್ತೇನೆ, ನಿಮ್ ಯಾರ ಬೆಂಬಲ ಬೇಕಾಗಿಲ್ಲ ನನಗೆ ದೇವೇಗೌಡರು ಹೇಳ್ತಾರೆ. ಕುಮಾರಣ್ಣ ಇವತ್ತು ಮಂಡ್ಯ ಏನೇನ ಮಂಡ್ಯ ನಿಖಿಲ್ ಸೋತ್ರು. ಬಿಡೋಣ, ಯಾಕೆ ಸೋತ್ರು ಹೇಳಿ ನೋಡೋಣ. ಸೋಲ್ಸ್ತಾರ ಯಾರು? ಕಾಂಗ್ರೆಸ್ ಅಲ್ಲ, ನೀವು ಅಲ್ಲ, ಕುಮಾರಣ್ಣ ಸೋಲ್ಸಿತ್ತು. ಅಂಬರೀಷ್ ಅವ್ರನ್ನ ಒಬ್ಬ ಮುಖ್ಯಮಂತ್ರಿ ಯಾರು ದೇಶದಲ್ಲಿ ಸತ್ ಮಾಡಿ ಜೊತೆ ಕೂತ್ಕೊಂಡು ಮಂಡ್ಯ ಜನರಿಗೆ ತೋರಿಸ್ಬೇಕು ಅಂತ ತೋರಿಸ್ತವ್ರು ಯಾರು? ಉದಯ ಅಂಬರೀಷ್ ಇಡೀ ಕುಟುಂಬ ವಿರೋಧ ಮಾಡಿದ್ರು ಮಂಡ್ಯ ತಗೋಬಾರ್ದು ಅಂತ. ಏನಪ್ಪ ಪುಟ್ಟರಾಜು? ಕುಮಾರಣ್ಣ ಬಂದು ಅದನ್ನು ರಾತ್ರಿ ಎಲ್ಲ ಕೂತು ಅವ್ರನ್ನ ಸದ್ಗತಿ ಮಾಡಿದ್ರು. ಹೇಳ್ತೀನಿ, ಅಷ್ಟು ಪ್ರೀತಿ ಅಭಿಮಾನ ಅಂಬರೀಷ್ ಅವ್ರ ಮೇಲೆ ಅವ್ರಿಗೆ, ಅಷ್ಟು ಹುಚ್ಚ ಅಭಿಮಾನ. ಹಲವಾರು ಕಾರಣಗಳಿಂದ ಇರ್ತಕ್ಕಂಥ ಸಂದರ್ಭ ಸೃಷ್ಟಿ ಆಯಿತು. ಆದ್ರೂ ಕೂಡ ನೀವು ಕೇಳಿ ನೋಡಿ, ನಿಖಿಲ್ ಅವ್ರಿಗೆ 3 ಸಭೆಗಳಾಗಿದ್ರು ಮಂಡ್ಯದಲ್ಲಿ. ಎಲ್ಲ MLAಗಳು ಅಷ್ಟು ಮುಖಂಡಗಳು ಸೇರಿ, ನಾನು ಕೋರ್ ಕಮಿಟಿ ಅಧ್ಯಕ್ಷನ ಭಾಗವಹಿಸಿ ಎಲ್ಲರೂ ಒಂದೇ ಮಾತಾಡಿದ್ರು, ಕುಮಾರಣ್ಣ ನೀವು ನಿಲ್ಬೇಕು, ಇಲ್ಲ ನಿಖಿಲ್ ಕುಮಾರಸ್ವಾಮಿ ನೀವು ನಿಲ್ಬೇಕು ಹೇಳಿದ್ರು. ನಮ್ಮ ಜನ ಗೆಲ್ಲಿಸ್ತಾರೆ, ನಾನು ಹೋಗಿ ಅವ್ರದ್ದು ಮಾತಾಡಿ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಕುಮಾರಣ್ಣ ಇವತ್ತು ನಿಮಗೆ ಗೊತ್ತಿದೆ ನಾವೇನು ಕಡಿಮೆ ಆಗಿದ್ದೀವಿ. ಈಗ ನಿಮಗೆ ಗೊತ್ತು, ನನ್ನನ್ನು ಕಾಂಗ್ರೆಸ್ ಕೊಟ್ಟೋಯ್ತಾನೆ, ಅಲ್ಲಿ ಉಸ್ತುವಾರಿ ಸಚಿವ ಆಗ್ತಾನೆ ಕಾಂಗ್ರೆಸ್ ಅಲ್ಲಿ ಅಂತ ಹೇಳಿ. ಮೊನ್ನೆ ನಾನು ಕಾಂಗ್ರೆಸ್ ಇಂದ MP ಅಭ್ಯರ್ಥಿ ಆಯ್ತೀನಿ ಅಂತ ಹೇಳಿ ಅದು ಮಾಧ್ಯಮಗಳಲ್ಲಿ ಬಿದ್ದು ಓಡ್ತಾ ಇದ್ರು. ನಾನು ಭಾರಿ ಜನ ಹೇಳಿದ್ರು, ನನಗೆ ಆ ಮಂತ್ರಿಗಿರಿಗಿಂತ ದೇವೇಗೌಡರು ಕುಮಾರಣ್ಣ ಜೊತೆ ಇರೋದಕ್ಕಿಂತ ಆನಂದ, ಸಂತೋಷ, ನೆಮ್ಮದಿ ಬೇಕಾಗಿಲ್ಲ ಅಂತ ಅಧಿಕಾರನ ಬೇಕಾಗಿಲ್ಲ ಅಂತ ಹೇಳಿದೆ ನಾನು. ನರೇಂದ್ರ ಮೋದಿ ಅವರು ದೇವೇಗೌಡರ ಜೊತೆ ಮಾತಾಡಿ, ದೇವೇಗೌಡ್ರೆ ನಿಮ್ಗೆ ಅನ್ಯಾಯ ಮಾಡಿದೀವಿ, ಈ ರಾಜ್ಯದ ಬಿಜೆಪಿ ನಾಯಕರು ದಕ್ಷಿಣ ನಿಮ್ಮ ಪ್ರಾಂತ್ಯಕ್ಕೆ ನಿಮ್ಮ ಓಟಿಗೆ ಲಗ್ಗೆಯನ್ನು ಇಡ್ಲಿಕ್ಕೆ ನಮ್ಮನ್ನು ಹಲವಾರು ಬಾರಿ ಕರ್ಕೊಂಡ್ಬಂದ್ರು. ನಮ್ಮ ಕಾಂಗ್ರೆಸ್ ಒಂದೇ ಸೋತಿತ್ತು. ಬಿಜೆಪಿ ಪ್ರಧಾನಮಂತ್ರಿ ಅಮಿತ್ ಶಾ ಅವರು ಎಲ್ಲರೂ ಕೂಡ ವಾರಕ್ಕೆ 2 ಬಾರಿ 3 ಬಾರಿ ಬಂದು ಬಿಜೆಪಿ ಅವರು ಹೆಚ್ಚಿಗೆ ಓಟ್ ತಗೊಂಡು 5,000, 1,000, 2,000 ತಗೋತಿದ್ರು. ಅಲ್ಲಿ 20,000, 30,000 ಓಟ್ ತಗೊಂಡ್ರು ನಮ್ದನ್ನೇ. ಅವರು ಕೂಡ ಕಾರ್ಮಿಕರು, ನಾನು ತಪ್ಪು ಮಾಡಿದ್ದೀವಿ, ನೀವು ನಮ್ಮ ಜೊತೆ ಇರಬೇಕು. ನೀವು ನೋಡಿದ್ದೀರಿ ದೇವೇಗೌಡರು, ಕುಮಾರಣ್ಣ, ರೇವಣ್ಣ, ನಿಖಿಲ್ ಅವರೆಲ್ಲ ಹೋದಾಗ ಯಾರ ಜೊತೆನೂ ಕೂಡ ಪ್ರಧಾನಮಂತ್ರಿ ನೀವು ನೋಡ್ತೀರಿ, ಅಮಿತ್ ಶಾ ಅವ್ರ ಜೊತೆ ಆಗ್ಲಿ, ನಡ್ಡಾ ಅವ್ರ ಜೊತೆ ಆಗ್ಲಿ ಯಾವ ಫಂಕ್ಷನ್ ಕಾಣಿಸಲ್ಲ. ಅದೇ ದೇವೇಗೌಡರ ತಪ್ಪುಕೊಂಡು ದೇವೇಗೌಡರ ಬಗ್ಗೆ ಪ್ರೀತಿ ತೋರಿ ನೀವು ನಮ್ಮ ಜೊತೆ ನಿಲ್ಬೇಕು. ನಾನು ನಿಮ್ ಕುಮಾರಣ್ಣ ಬೆಳೆಸ್ತೀನಿ, ನಿಮ್ ಕುಮಾರಣ್ಣ ನಾಯಕತ್ವ ಕೊಡ್ತೀನಿ ಅಂತ ಹೇಳಿ ನರೇಂದ್ರ ಮೋದಿ ಅವರೇ ಆಹ್ವಾನ ಮಾಡಿದ್ರು. ನರೇಂದ್ರ ಮೋದಿ ಅವರೇ ಆಹ್ವಾನ ಮಾಡಿದ್ರು. ಆದ್ರೆ ಇದು ನೋಡಿರ್ತಕ್ಕಂಥ ಕಾಂಗ್ರೆಸ್ ಅವ್ರಿಗೆ ಏನಾಗಿದೆ, ಈ ಬಾರಿ ಏನಾದರೂ ಜನತಾ ದಳನ ನಾವು ಸೋಲಿಸ್ತೇವೆ ಹೋದ್ರೆ ಕುಮಾರಸ್ವಾಮಿ ಮತ್ತೆ ಪಟ್ಟಕ್ಕೆ ಬಂದ್ಬಿಡ್ತಾರೆ.
ತಡಿಲೇಬೇಕು ಅಂತಕ್ಕಂಥ ನಿರ್ಣಯಗಳನ್ನು ಮಾಡ್ತಿದ್ದಾರೆ. ಯಾರೋ ನಾನು ಪತ್ರಿಕೆಯಲ್ಲೋ ಟಿವಿಲೋ ನೋಡ್ತಾ ಇದ್ದೆ, ಡಾಕ್ಟರ್ ರವೀಂದ್ರ KR ಪೇಟೆ ಪಾಂಡುಪುರ ನಮ್ಮ ಜಿಲ್ಲಾ ಪರಿಷತ್ ಮೆಂಬರ್ ಮಗ ನರಸಿಂಹಗೌಡ ಮಗ ಕಾಂಗ್ರೆಸ್ ಕಟ್ಟಾಳು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಈ ಕಾಂಗ್ರೆಸ್ ಪಕ್ಷದಲ್ಲಿ 100 ಕೋಟಿ ಕೊಟ್ರೆ ಟಿಕೆಟ್, 100 ಕೋಟಿ ಕೊಟ್ರೆ ಟಿಕೆಟ್, ಇದರ ಈ ಪಕ್ಷದಲ್ಲಿಲ್ಲ, ನನಗೆ ಅನುಭವ ಆಗೋಯ್ತು ಅಂತ ರಾಜೀನಾಮೆನೇ ಕೊಟ್ಬಿಟ್ರು ಅಂತ ನೋಡಿದೆ. ರಾಜೀನಾಮೆ ಕೊಟ್ರು ಅಂತ ಕೇಳಿದೆ. ಕಾಂಗ್ರೆಸ್ ಅವರು ನೀವೇನಾದ್ರು ಹೇಳಿ ಆಯ್ತು ಮಾಡಿದ್ರಿ, DK ಶಿವಕುಮಾರ್ ಬಂದ್ರು, SM ಕೃಷ್ಣ ಆಯ್ತು, ದೇವೇಗೌಡರು ಆಯ್ತು, ಕುಮಾರಸ್ವಾಮಿ ಅವರು ಆಯ್ತು, ನನಗೊಂದು ಬಾರಿ ಒಂದೇ ಬಾರಿ ನಾನು ಮುಖ್ಯಮಂತ್ರಿ ಆಗ್ಬೇಕು, ನಾನು ಕಟ್ಟ ಒಕ್ಕಲಿಗ. ಇವತ್ತೇನ್ ಹೇಳ್ತಾರೆ DK ಶಿವಕುಮಾರ್ ಅವರು? ಇವತ್ತೇನ್ ಹೇಳ್ತಾರೆ ಉತ್ತರನ? ಇವತ್ತೇನ್ ಹೇಳ್ತಾ ಇದ್ದಾರೆ? ಇದು ಒಂದೇ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ, ಅವ್ರು ಮಾತಾಡ್ಬೇಕು. ರಕ್ತ ಕುದಿತಾ ಇದೆ, ನಿಮ್ಗೆ ರಕ್ತ ಕುದಿತಾ ಇದೆ ಎಲ್ರಿಗೂ. ಯಾಕೆಂತ ಹೋರಾಟ ಮಾಡ್ತಾ ಇದ್ದೀರಿ ಅಂದ್ರೆ ಜನತಾ ದಳ ಈ ಮಂಡ್ಯದಿಂದ ದೇವೇಗೌಡರ ಪಕ್ಷ ಕಟ್ಟಿರ್ತಕ್ಕಂಥ ಪಕ್ಷ ಉಳಿಬೇಕು, ಕುಮಾರಣ್ಣ ಮುಂದೆ ಮುಖ್ಯಮಂತ್ರಿ ಆಗಲೇಬೇಕು. ಇಲ್ಲಿಂದಲೇ ಪ್ರಾರಂಭ ಆಗಬೇಕು, ಇಲ್ಲಿಂದಲೇ ಪ್ರಾರಂಭ ಆಗಬೇಕು. ಇದು ಸುಮ್ಮನೆ ಚುನಾವಣೆ ಅಲ್ಲ. ಏನೇನು ಮಾಡಬಹುದು ಅದೆಲ್ಲವನ್ನು ಅವ್ರು ಮಾಡ್ಲಿಕ್ಕೆ ಸಿಗ್ತಾ ಇದ್ದಾರೆ. ಸರ್ಕಾರ ಅವ್ರ ಕೈಯಲ್ಲಿದೆ. ಯಾವತ್ತು ದೇವೇಗೌಡ ಹಣೆಬರ ಹೆಂಗಿದೆ, ಕುಮಾರಣ್ಣ ಹಣೆಬರ ಹೆಂಗಿದೆ ಅಂದ್ರೆ ಇವರೇ ಸಿದ್ದರಾಮಯ್ಯನವ್ರನ್ನ ಉಪಮುಖ್ಯಮಂತ್ರಿ, ಹಣಕಾಸು ಮಂತ್ರಿ, ಮುಖ್ಯಮಂತ್ರಿ ಮಾಡ್ಲಿಕ್ಕೂ ಇದೇ ಪಕ್ಷ. ಚಲುವರಾಯಸ್ವಾಮಿ ಇಷ್ಟು ಎತ್ತರಕ್ಕೆ ಬರಲಿಕ್ಕೆ ಕುಮಾರಣ್ಣಂದೇ ಪೂರ್ತ ಕೊಡುಗೆ. ಅವರೇ ಈಗ ಈ ಪಕ್ಷದ ಬಗ್ಗೆ ಕಾಂಗ್ರೆಸ್ ಅಲ್ಲಿ ಯಾರು ಧ್ವನಿ ಎತ್ತಾ ಇಲ್ಲ. ಇಲ್ಲಿಂದ ಯಾರು ಹೋಗಿದ್ದಾರೆ? ಮಾಗಡಿ ಬಾಲಕೃಷ್ಣ ಇರ್ಬೋದು, ಚಲುವರಾಯಸ್ವಾಮಿ ಇರ್ಬೋದು, ಇಲ್ಲಿಂದ ಯಾರು ಹೋಗಿದ್ದಾರೆ? ಅವರೇ ಕುಮಾರಣ್ಣ ವಿರುದ್ಧ ಮಾತಾಡ್ತಾ ಇರೋದು. ಈ ಎಲ್ಲಾ ಕಾರಣಗಳಿಂದ ಇವತ್ತಿನ ಚುನಾವಣೆ ಇದು ನಿಮ್ ಚುನಾವಣೆ, ಕುಮಾರಣ್ಣನ ಚುನಾವಣೆ, ದೇವೇಗೌಡ ಚುನಾವಣೆ. ನಿಖಿಲ್ ಅವರಿಗೆ ಎಷ್ಟು ನೋವಾಗಿದೆ, ಎಷ್ಟೆಷ್ಟು ಸಾಂತ್ವನ ಹೇಳಿದ್ರು ಒಂದೇ ಮಾತು ಹೇಳ್ತಾರೆ, ನಾನು 4 ವರ್ಷ ಈ ರಾಜ್ಯವನ್ನ ಸುತ್ತಿದ್ದೀನಿ, 4 ವರ್ಷ ಈ ರಾಜ್ಯದ ಜನತಾ ಅಧಿಕಾರ ತರೋದೇ ಗುರಿ ಅಂತೇಳಿ ನಿಖಿಲ್ ಅವರು ಪ್ರತಿಜ್ಞೆ ಮಾಡ್ತಾರೆ. ನನ್ಗೆ ಅಧಿಕಾರ ಬೇಡ, ಆಯ್ತು, ಸೋತಿದ್ದೀನಿ, ರಾಮನಗರದಲ್ಲೂ ಸೋತಿದ್ದೀನಿ, ಮಂಡ್ಯದಲ್ಲೂ ಸೋತಿದ್ದೀನಿ, ನಾನು ತೌರೂರಲ್ಲೇ ಸೋತಿದ್ದೀನಿ, ನಾನು ಎದ್ದು ಬರ್ಬೇಕು. ಮತ್ತೆ ಏನ್ ಕುಮಾರಣ್ಣ ಇರಲಿ, ದೇವೇಗೌಡರು ಇರಲಿ, ನಾವು ಹೇಳಿ, ನಾನು ಈ ರಾಜ್ಯದಲ್ಲಿ 4 ವರ್ಷ ಎಲ್ಲ 28 ಲೋಕಸಭಾ ಕ್ಷೇತ್ರಕ್ಕೂ ಈ ಲೋಕಸಭಾ ಚುನಾವಣೆಗೆ ನಾನು ಹೋಗ್ತೀನಿ, 28 ಕ್ಷೇತ್ರ ಗೆಲ್ಲಿಸಲಿಕ್ಕೆ ನಾನು ಕೊಡುಗೆ ಕೊಡ್ತೀನಿ, ನಾನು ಈ ರಾಜ್ಯದ ನಾಯಕ ಆಗ್ಬೇಕು ಅಂತ ಹೇಳ್ತೀನಿ. ಇವತ್ತು ನಾನು ಇಷ್ಟೇ ಹೇಳೋದು, ಮೊದಲೇ ಹೇಳಿದೆ, ಇದು ಮಂಡ್ಯ ಚುನಾವಣೆ ಅಲ್ಲ, ಭಾರತ ದೇಶಕ್ಕೆ ಈ ದೇವೇಗೌಡರಾಗಿ ಪ್ರಧಾನಮಂತ್ರಿಯಾಗಿ ಕೆಂಪು ಬಾವುಟ ಆರಿಸಿದ್ರು, ಮಂಡ್ಯ ಧ್ವಜ ಡೆಲ್ಲಿನಲ್ಲಿ ಹಾರಲೇಬೇಕು. ನಿಮ್ಮ ಕೈಯಲ್ಲಿ ನೀವೇ ಉಳಿಸೋದು, ಬರೀ ಯಾಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಏನಾದ್ರು ಆಫ್ ಆಯ್ತು, ಇನ್ಯಾರ ಕೈಲೂ ಉಳಿಸಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರು ಏನಾಗ್ಬಿಡ್ತಾರೋ ಅವ್ರಿಗೆ ಭಯ ಇದೆ. ನೀವೆಲ್ಲರೂ ಕೂಡ ಈ ಚುನಾವಣೆಯಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿರಲಿ, ಯಾವ 3 ಪಾರ್ಟಿ ಪಟ್ಟಿ ಯಾವನೇ ಇರಲಿ, ಅವರೆಲ್ಲರೂ ನೋಡಪ್ಪ, ಹೋದ್ ಸಾರಿ ನೀವು ಗೆಲ್ಸ್ಕೊಂಡಿದ್ದೀರಿ, ಸಿದ್ದರಾಮಯ್ಯನೂ ಮುಖ್ಯಮಂತ್ರಿ ಮಾಡಿದ್ರಿ, DK ಶಿವಕುಮಾರ್ನು ಉಪಮುಖ್ಯಮಂತ್ರಿ ಮಾಡಿದ್ರೆ ಗ್ಯಾರಂಟಿ ಇದು ನಿಮ್ ರಾಜ್ಯ ಚುನಾವಣೆ ಆಗೋಯ್ತು. ಈಗ ನಮ್ಮ ಪಕ್ಷ ಉಳಿಸ್ಲೇಬೇಕು. ಮಂಡ್ಯಕ್ಕೆ ಕೀರ್ತಿ ಭಾರತ ದೇಶದಲ್ಲಿ ಯಾಕೆ ಅಂತ ಹೇಳಿ ಹೊಟ್ಟೆ ಉರಿತ ವಿಧಾನಸಭೆಯಲ್ಲಿ ಮಂಜಣ್ಣ ಒಬ್ಬರೇ ಬಂದಿದ್ದಾರೆ. ದಿಗ್ಗಜ ಎಲ್ಲ ಬರ್ತಾ ಇದ್ರು, ಎದ್ದೆದ್ದು ಮಾತಾಡ್ತಾ ಇದ್ರು. ಮಂಡ್ಯ ಜಿಲ್ಲೆ ಧ್ವನಿ ವಿಧಾನಸಭೆಯಲ್ಲಿ ಏಕಧ್ವನಿ ಮಂಜಣ್ಣ ಮಾತ್ರ. ಮನ್ಸಲ್ಲಿ ಇಟ್ಕಡಿ, ಇದು ನಿಮ್ ಪಕ್ಷ, ನೀವು ಕಟ್ಟಿರೋದು, ನೀವೇ ಉಳಿಸ್ಬೇಕು, ನೀವೇ ಬಳಸ್ಬೇಕು. ಮಂಡ್ಯ ಇಂಡಿಯಾ ಅನ್ನೋ ದಾಖಲೆ ನೀವೆಲ್ಲರೂ ಸೇರಿ ಬರೀಬೇಕು.
ಎಲ್ಲರೂ ಒಗ್ಗಟ್ಟ ಮಾಡಬೇಕು. ಯಾವತ್ತು ದುಡ್ಡು ಬೆಲೆ ಕೊಟ್ಟಿಲ್ಲ ನೀವು, ಯಾವತ್ತು ದುಡ್ಡಿಗೆ ಬೆಲೆ ಕೊಟ್ಟಿಲ್ಲ. ನೀವೇ ಹಾಕೋರು ಯಾವತ್ತು. ಬೇಡ ಕೈಯೆಲ್ಲ ನೀಡೋ ಕೈ ಮಂಡ್ಯ ರೈತ ಭಾರತ ದೇಶ ಬೆನ್ನೆಲುಬು. ಒಬ್ಬೊಬ್ರು ಕೂಡ ನಿಂತು, ನೀವೇ ನಿಂತು ಪ್ರತಿಯೊಬ್ಬರು ಕುಮಾರಸ್ವಾಮಿ ಆಗಿ, ನಿಖಿಲ್ ಆಗಿ, ದೇವೇಗೌಡರಾಗಿ ಈ ಪಕ್ಷವನ್ನು ಗೆಲ್ಲಿಸಿ ದೇಶದಲ್ಲಿ ನಿಮ್ಮ ಮಂಡ್ಯ ಬಾವುಟ ಆರಿಸಿ. ತಮ್ಗೆಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.